Namaskar and welcome to the channel. Today we are going to discuss an important topic in English grammar, that is prepositions. The use of prepositions is very important because, as you know, questions on preposition will be asked right from constable examination to UPSC examination. In UPSC mains exam also, you have one or the other question on the use of prepositions. So it is very important to learn prepositions. In each and every college, at every level, we have the study of prepositions. So let us study the preposition. The first question which comes to our mind is, what is preposition? Preposition is a word which is used to explain the relationship between two words. It shows the relation between two words in a sentence. Or else, the definition of preposition is like this: a word which is used before a noun or pronoun to show its relationship with other words in the sentence is called preposition. So, as the name itself tells, it is preposition. It comes before something. It comes before a noun or pronoun. So preposition is a word which is used before a noun or pronoun. Examples for prepositions are, the book is on the desk. So here in the sentence, on is a preposition which is telling us the relation between the book and the desk. The book is on the desk. The cat is under the table. So this shows the relation between the cat and the table. Likewise, the sky is above us. The sky is above us. So these are some common prepositions which we use in day-to-day conversation. For the benefit of our student friends, I would like to be bilingual as far as possible. So let us begin the types of preposition now. Preposition ನಲ್ಲಿ ಮುಖ್ಯವಾಗಿ 5 ಭಾಗವನ್ನಾಗಿ ನಾವು ಮಾಡಬಹುದು. 5 ಪ್ರಕಾರಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಪ್ರಥಮವಾಗಿ ಸಿಂಪಲ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ, ಎರಡನೇದು ಡಬಲ್ ಪ್ರಿಪೋಸಿಷನ್ಸ್, ಮೂರನೇದು ಕಂಪೌಂಡ್ ಪ್ರಿಪೋಸಿಷನ್, ನಾಲ್ಕನೇದು ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಹಾಗೂ ಐದನೇದು ಫ್ರೇಸ್ ಪ್ರಿಪೋಸಿಷನ್ಸ್. ಸೊ ನಮ್ಮ ಪರೀಕ್ಷೆಗೆ ಬರುವಂಥದ್ದು ಬಹುಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ಯಾವುದು ಅಂತಂದರೆ ಸಿಂಪಲ್ ಪ್ರಿಪೋಸಿಷನನ್ನು ನಾವು ನೋಡ್ತಾ ಇರ್ತೀವಿ. ಸೊ ಸಿಂಪಲ್ ಪ್ರಿಪೋಸಿಷನ್ದಿಂದ ನಾವು ಸ್ಟಾರ್ಟ್ ಮಾಡೋಣ. ಸಿಂಪಲ್ ಪ್ರಿಪೋಸಿಷನ್ ಅಂತಂದರೆ ಇದು ಇಟ್ಸ್ ಎ ಸಿಂಪಲ್ ಸಿಲಬಲ್ ವರ್ಡ್. ಇದು ಕೇವಲ ಕೆಲವು ಸಿಲಬಲ್ಗಳಿಂದ ಆದಂಥ ಒಂದು ಶಬ್ದ. ಸೊ ಅದಕ್ಕೆ ಅವನ್ನು ಸಿಂಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಇವುಗಳನ್ನು ನಾವು ದಿನನಿತ್ಯದ ಚರ್ಚೆಯಲ್ಲಿ, ಮಾತುಕತೆಯಲ್ಲಿ ಬಹಳಷ್ಟು ಸಲ ಇವುಗಳನ್ನು ಉಪಯೋಗ ಮಾಡ್ತೀವಿ. ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ, ಆಟ್, ಬಟ್, ಬೈ, ಡೌನ್, ಆಸ್, ಫಾರ್, ಫ್ರಾಮ್, ಇನ್, ಲೈಕ್, ನಿಯರ್, ಥ್ರೂ, ಸಿನ್ಸ್, ಆನ್, ಆಫ್, ಪಾಸ್ಟ್, ಟಿಲ್, ಟು, ಅಪ್ ಹಾಗೂ ವಿತ್. ಈ ರೀತಿಯ ಶಬ್ದಗಳನ್ನು ನಾವು ಸಿಂಪಲ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದ ಪಿಕ್ಚರ್. ನಾವು ಹೇಳುವಂಥದ್ದು ಲುಕ್ ಅಟ್ ದ ಪಿಕ್ಚರ್ ಅಂದಾಗ ಆಟ್ ಅನ್ನುವಂಥದ್ದು ಒಂದು ಪ್ರಿಪೋಸಿಷನ್ ಆಗಿರುತ್ತೆ. ನಂತರ ವಾಟ್ ಈಸ್ ದ ಟೈಮ್, ಬೈ ಯುವರ್ ವಾಚ್. ಬೈ ಅನ್ನುವಂಥದ್ದು ಪ್ರಿಪೋಸಿಷನ್ ಆಗಿದೆ ಈ ವಾಕ್ಯದಲ್ಲಿ. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಫ್ರಾಮ್ ಅನ್ನುವಂಥದ್ದು ಒಂದು ಸಿಂಪಲ್ ಪ್ರಿಪೋಸಿಷನ್. ಇನ್ನು ಡಬಲ್ ಪ್ರಿಪೋಸಿಷನ್ಸ್ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ, ಕಾಲೇಜು ಮಟ್ಟದ ಪರೀಕ್ಷೆಗಳಲ್ಲಿ ಇದನ್ನು ಕೇಳುವುದಿಲ್ಲ. ಆದರೂ ತಮ್ಮ ಮಾಹಿತಿಗಾಗಿ ಇದು ಇರಲಿ ಅಂತೇಳಿ, ಯಾವ ಪ್ರಿಪೋಸಿಷನ್ದಲ್ಲಿ 2 ಶಬ್ದಗಳಿರ್ತವೆ ಅದಕ್ಕೆ ಡಬಲ್ ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಬೇಕು ಅಂದರೆ, ಔಟ್ ಆಫ್, ಅಕಾರ್ಡಿಂಗ್ ಟು, ಕ್ಲೋಸ್ ಟು, ಇನ್ಸ್ಟೆಡ್ ಆಫ್, ಡ್ಯೂ ಟು, ಫ್ರಾಮ್ ವಿದಿನ್, ಅಪೋಸಿಟ್ ಟು, ಇನ್ ಸ್ಪೈಟ್ ಆಫ್, ಈ ರೀತಿ ಶಬ್ದಗಳು ಬರ್ತವೆ. ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ರೈಟ್ 1 out of 2 questions. According to kids, a thing of beauty is a joy forever.
ಹಿ ಈಸ್ ವೆರಿ ಕ್ಲೋಸ್ ಟು ಮೀ. ನೋಡ್ರಿ, ಕ್ಲೋಸ್ ಮತ್ತು ಟು ಎರಡು ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಒಂದು ಪ್ರಿಪೋಸಿಷನ್ ಅನ್ನು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಪ್ರನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಇನ್ಸ್ಟೆಡ್ ಆಫ್ ಅನ್ನುವಂಥದ್ದು ಒಂದು ಡಬಲ್ ಪ್ರಿಪೋಸಿಷನ್. ಹಾಗೆ ಕಂಪೌಂಡ್ ಪ್ರಿಪೋಸಿಷನ್ಸ್ ಅನ್ನ ನೋಡಬೇಕು ಅಂತಂದ್ರೆ, ಇದನ್ನ ಕಂಪೌಂಡ್ ಪ್ರಿಪೋಸಿಷನ್ಸ್ ಅನ್ನ ಯಾವ ರೀತಿ ಸೃಷ್ಟಿ ಆಗ್ತವೆ ಅಂದ್ರೆ, ಇಟ್ ಈಸ್ ಫಾರ್ಮ್ಡ್ ಬೈ ಪ್ರಿಫಿಕ್ಸಿಂಗ್. ಪ್ರಿಪೋಸಿಷನ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಪ್ರಿಫಿಕ್ಸಿಂಗ್. ಫಾರ್ ಎಕ್ಸಾಂಪಲ್, ಅಕ್ರಾಸ್. ಕ್ರಾಸ್ ಅನ್ನೋದಕ್ಕೆ ಎ ಸೇರಿಸಿ ಅಕ್ರಾಸ್ ಅಂತೇಳಿ ಮಾಡಿದೀವಿ. ಅಲಾಂಗ್, ಲಾಂಗ್ ಅನ್ನೋದಕ್ಕೆ ಎ ಸೇರಿಸಿ ಅಲಾಂಗ್. ಆ ರೀತಿ ಸೈಡ್ ಅನ್ನೋದಕ್ಕೆ ಬಿಸೈಡ್. ಈ ರೀತಿ ನಾವು ಉದಾಹರಣೆಗಳನ್ನ ನಾವು ನೋಡ್ಬೋದು. ಇದರಲ್ಲಿ ಪರೀಕ್ಷೆಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಮಂಗ್ ಮತ್ತು ಅರೌಂಡ್, ಔಟ್ಸೈಡ್, ವಿದಿನ್, ಅಗೇನ್ಸ್ಟ್, ಅಬೌಟ್, ಅಪಾನ್, ಅಬೌವ್. ಇಷ್ಟು ಪರೀಕ್ಷೆಗೆ ಡಿಗ್ರಿ ಲೆವೆಲ್ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳು. ಹಿ ರ್ಯಾನ್ ಅಕ್ರಾಸ್ ದ ರೋಡ್. ಅಕ್ರಾಸ್ ಅನ್ನುವಂಥದ್ದು ಇಲ್ಲಿ ಕಂಪೌಂಡ್ ಪ್ರಿಪೋಸಿಷನ್ ಆಗಿ ನಾವು ನೋಡ್ತೇವೆ. ಅದೇ ರೀತಿ ದೇ ವಾಕ್ಡ್ ಅಲಾಂಗ್ ದ ಸೀ ಶೋರ್. ದೇ ಕ್ವಾರೆಲ್ಡ್ ಅಮಂಗ್ ದೆಮ್ಸೆಲ್ಸ್. ಹೂ ಈಸ್ ಇನ್ಸೈಡ್ ದ ರೂಮ್. ಇವೆಲ್ಲ ಡಬಲ್ ಪ್ರಿಪೋಸಿಷನ್ಸ್ ಆಗಿ ನಾವು ಉಪಯೋಗ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತೇಳಿ. ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಪ್ರಿಪೋಸಿಷನ್ಸ್ ಆರ್ ನೋನ್ ಆಸ್ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಶಬ್ದಗಳನ್ನು ನಾವು ಏನು ಉಪಯೋಗ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಕನ್ಸರ್ನಿಂಗ್, ಕನ್ಸಿಡರಿಂಗ್, ಡ್ಯೂರಿಂಗ್, ನಾಟ್ ವಿತ್ ಸ್ಟ್ಯಾಂಡಿಂಗ್, ಎಕ್ಸೆಪ್ಟಿಂಗ್, ಅಕಾರ್ಡಿಂಗ್, ಫಾಲೋಯಿಂಗ್, ಪೆಂಡಿಂಗ್. ಈ ರೀತಿ ಶಬ್ದಗಳನ್ನು ನಾವು ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಅಂತೇಳಿ ಹೇಳ್ಬೋದು. ವಿ ಸ್ಟೇ ಇನ್ ಕಾಶ್ಮೀರ್ ಡ್ಯೂರಿಂಗ್ ಸಮರ್. ಡ್ಯೂರಿಂಗ್ ಅನ್ನುವಂಥದ್ದನ್ನು ಇಲ್ಲಿ ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಆಗಿ ನಾವು ಉಪಯೋಗ ಮಾಡ್ತೀವಿ. ಇದು ಪರೀಕ್ಷೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ಇವುಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಕೊನೆಯದಾಗಿ ಫ್ರೇಸ್ ಪ್ರಿಪೋಸಿಷನ್ಸ್ ಅಂತೇಳಿ. ಇವುಗಳಿಗೆ ಯಾವ ರೀತಿ ಫ್ರೇಸ್ ಪ್ರಿಪೋಸಿಷನ್ಸ್ ಅನ್ನು ನಾವು ಹೇಳ್ತೀವಿ ಅಂತಂದ್ರೆ, ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಪ್ರಿಪೋಸಿಷನ್ಸ್ ಆರ್ ನೋನ್ ಆಸ್ ಫ್ರೇಸ್ ಪ್ರಿಪೋಸಿಷನ್ಸ್. ಕೆಲವೊಂದು ಶಬ್ದಗಳ ಗುಂಪನ್ನು ಉಪಯೋಗ ಮಾಡಿಕೊಂಡು ಫ್ರೇಸ್ ಪ್ರಿಪೋಸಿಷನ್ಗಳನ್ನು ಹುಟ್ಟು ಹಾಕ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಫಾರ್ ದ ಸೇಕ್ ಆಫ್, ಇನ್ ಕೇಸ್ ಆಫ್, ಇನ್ ಕಂಪ್ಯಾರಿಸನ್ ಟು. ಸೊ ಈ ರೀತಿ 2 ಅಥವಾ 3 ಶಬ್ದಗಳು, ಹೆಚ್ಚಾಗಿ 3 ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಫ್ರೇಸ್ ಪ್ರಿಪೋಸಿಷನ್ಸ್ ಅನ್ನು ನಾವು ಉಪಯೋಗ ಮಾಡ್ತೀವಿ. ಹಿ ಅಚೀವ್ಡ್ ಸಕ್ಸಸ್ ಬೈ ಡಿಂಟ್ ಆಫ್ ಹಿಸ್ ಹಾರ್ಡ್ ವರ್ಕ್. ಈ ರೀತಿ ಬೈ ಡಿಂಟ್ ಆಫ್ ಅನ್ನುವಂಥದ್ದು ಫ್ರೇಸ್ ಪ್ರಿಪೋಸಿಷನ್ ಆಗಿ ಇಲ್ಲಿ ನಾವು ನೋಡ್ತೇವೆ. ಮಾಧವಿ ಈಸ್ ವೆರಿ ಬ್ಯೂಟಿಫುಲ್ ಇನ್ ಕಂಪ್ಯಾರಿಸನ್ ಟು ಹರ್ ಸಿಸ್ಟರ್. ಇನ್ ಕಂಪ್ಯಾರಿಸನ್ ಟು ಅನ್ನುವಂಥದ್ದು ಇಲ್ಲಿ ಫ್ರೇಸ್ ಪ್ರಿಪೋಸಿಷನ್ ಆಗಿ ನಾವು ನೋಡ್ತೇವೆ. ಸೊ ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೀಡಬಹುದು. ಸೊ ಒಟ್ಟಾರೆ ಇದರಲ್ಲಿ 5 ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ಯಾವ ರೀತಿ ಪ್ರಿಪೋಸಿಷನ್ಗಳನ್ನ ಉಪಯೋಗ ಮಾಡಬೇಕು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ, ಈಗ ನೋಡ್ತಾ ಇರುವಂಥ ಉದಾಹರಣೆಗಳು ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕೇಳಿರುವಂಥ ಉದಾಹರಣೆಗಳೇ ಆಗಿದ್ದಾವೆ. ಯಾವ್ಯಾವಪ್ಪ ಅಂತಂದ್ರೆ, ಮೊದಲಿಗೆ ಬಹಳಷ್ಟು ಸಲ ನಮಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗುವಂಥ ಪ್ರಿಪೋಸಿಷನ್ ಯಾವುದು ಅಂತಂದ್ರೆ ಆಟ್ ಅನ್ನುವಂಥದ್ದು. ಆಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಲೊಕೇಶನ್ಸ್. ಆಟ್ ಅನ್ನುವಂಥದ್ದನ್ನ ಯಾವುದೇ ಒಂದು ಪ್ರದೇಶದ ಬಗ್ಗೆ ನಾವು ಮಾತಾಡುವಾಗ, ಒಂದು ನಿರ್ದಿಷ್ಟ ಪ್ರದೇಶದ ಬಗ್ಗೆ ಮಾತಾಡುವಾಗ ಅದನ್ನ ಉಪಯೋಗ ಮಾಡ್ತೀವಿ. ಉದಾಹರಣೆಗೆ, ರಾಮು ಮೀಟ್ಸ್ ಮೀ ಆಟ್ ದ ಬಸ್ ಸ್ಟ್ಯಾಂಡ್. ಇಲ್ಲಿ ಆಟ್ ಅನ್ನುವಂಥದ್ದನ್ನ ನಾವು ಪ್ರಿಪೋಸಿಷನ್ ಅನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಕೀರ್ತಿ ಇಸ್ ಆಟ್ ಸ್ಕೂಲ್ ನೌ. ಐ ಸಾ ಹಿಮ್ ಆಟ್ ದ ಗೇಟ್. ನಿರ್ದಿಷ್ಟವಾಗಿ ಎಕ್ಸಾಕ್ಟ್ಲಿ ನಾವು ಯಾವ ಪ್ರದೇಶದಲ್ಲಿ ಅವರನ್ನ ನೋಡಿದ್ವಿ ಅಥವಾ ಅದರ ಬಗ್ಗೆ ಮಾತಾಡುವಾಗ ನಾವು ಆಟ್ ಅನ್ನ ಉಪಯೋಗ ಮಾಡ್ತೀವಿ. ಅದೇ ರೀತಿ ಆಟ್ ಈಸ್ ಯೂಸ್ ಟು ಇಂಡಿಕೇಟ್ ಡಿಗ್ರಿ, ಪ್ರೈಸ್, ಅಮೌಂಟ್, ಎಟ್ಸೆಟ್ರಾ. ಇದು ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಸ್ಪಷ್ಟ ಆಗ್ಬೋದು ಅನ್ಸುತ್ತೆ. ಹಿ ರ್ಯಾನ್ ಆಟ್ ಗ್ರೇಟ್ ಸ್ಪೀಡ್. ನೋಡ್ರಿ, ಗ್ರೇಟ್ ಸ್ಪೀಡ್ ಅನ್ನುವಂಥದ್ದಕ್ಕೆ ಆಟ್ ಅನ್ನೋದನ್ನ ನಾವು ಉಪಯೋಗ ಮಾಡ್ತೀವಿ. ಹಿ ಸೆಲ್ಸ್ ಮ್ಯಾಂಗೋ ಆಟ್ 50 rupees ಅ ಕಿಲೋ. ಸೊ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನು ಅಂತಂದ್ರೆ, ಯಾವುದೇ ಒಂದು ಹಣದ ಬಗ್ಗೆ ನಾವು ಮಾತಾಡುವಾಗ ಆಟ್ ಅಂತೇಳಿ, ನಿರ್ದಿಷ್ಟ ಹಣದ ಬಗ್ಗೆ ಎಕ್ಸಾಕ್ಟ್ಲಿ ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡುವಾಗ, ದುಡ್ಡಿನ ಬಗ್ಗೆ ಮಾತಾಡುವಾಗ ನಾವು ಆಟ್ ಅನ್ನ ಉಪಯೋಗ ಮಾಡ್ತೀವಿ. ಆಪಲ್ಸ್ ಆರ್ ಅವೈಲಬಲ್ ಆಟ್ ಎ ಲೋ ಪ್ರೈಸ್ ನೌ. ಸೊ ಇಲ್ಲೂ ಸಹಿತ ಆಟ್ ಅನ್ನ ಉಪಯೋಗ ಮಾಡ್ತೀವಿ. ಸೊ ಮತ್ತೆ ಮುಂದುವರೆದು ಆಟ್ ಅನ್ನ ಉಪಯೋಗ ಮಾಡುವಂತ ಮತ್ತು ಕೆಲವೊಂದು
ಉದಾಹರಣೆಗಳನ್ನ ನೋಡೋಣ. ಆಟ್ ಈಸ್ ಯೂಸ್ಡ್ ವಿತ್ ನೇಮ್ಸ್ ಆಫ್ ಸ್ಮಾಲ್ ಟೌನ್ಸ್ ಅಂಡ್ ವಿಲೇಜಸ್ ಆ್ಯಂಡ್ ಅನ್ ಏರಿಯಾ ಇನ್ ಅ ಸಿಟಿ. ಸಣ್ಣ ಸಣ್ಣ ಹಳ್ಳಿಗಳಿಗೆ ನಾವು ಆಟ್ ಅಂತ ಉಪಯೋಗ ಮಾಡ್ತೀವಿ. ಹಿ ಈಸ್ ಆಟ್ ಗದಗ್ ಇನ್ ಕರ್ನಾಟಕ, ಸಣ್ಣ ಸಿಟಿ ಇರ್ಬೋದು ಅಥವಾ ವಿಲೇಜ್ ಇರ್ಬೋದು, ಅದಕ್ಕೆ ಉಪಯೋಗ ಮಾಡ್ತೀವಿ. ಅದರ ಜೊತೆಗೆ ಒಂದು ಊರಿನಲ್ಲಿರುವಂಥ ಒಂದು ಪ್ರದೇಶದ ಬಗ್ಗೆ ಮಾತಾಡುವಾಗೂ ಸಹಿತ ನಾವು ಆಟ್ ಅನ್ನು ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವರ್ ಕಾಲೇಜ್ ಈಸ್ ಆಟ್ ಕುಮಾರೇಶ್ವರ್ ನಗರ್ ಇನ್ ಧಾರವಾಡ. ನೋಡ್ರಿ, ಧಾರವಾಡಕ್ಕೆ ನಾವು ಇನ್ ಅಂತ ಉಪಯೋಗ ಮಾಡ್ತೀವಿ ಪ್ರಿಪೋಸಿಷನ್, ಆದರೆ ಕುಮಾರೇಶ್ವರ ನಗರಕ್ಕೆ ಆಟ್ ಅನ್ನುವಂಥ ಪ್ರಿಪೋಸಿಷನ್ನ ಉಪಯೋಗ ಮಾಡ್ತೀವಿ. ಅದೇ ರೀತಿ ಆಟ್ ಅನ್ನು ಬಹಳ ಮುಖ್ಯವಾಗಿ ನಾವು ಉಪಯೋಗ ಮಾಡೋದು ಯಾವಾಗಪ್ಪ ಅಂತಂದ್ರೆ, ನಾವು ನಿರ್ದಿಷ್ಟ ಸಮಯದ ಬಗ್ಗೆ ಮಾತಾಡುವಾಗ ಆಟ್ ಅನ್ನು ಉಪಯೋಗ ಮಾಡ್ತೀವಿ. ಉದಾಹರಣೆಗೆ ಆಟ್ ನೂನ್, ಆಟ್ ಡಸ್ಟ್, ಆಟ್ ಡಾನ್, ಆಟ್ ಸನ್ಸೆಟ್, ಆಟ್ ನೈಟ್ ಫಾಲ್. ಒಂದು ಉದಾಹರಣೆ, ಹಿ ಕೇಮ್ ಆಟ್ 10 o'clock. ಎಕ್ಸಾಕ್ಟ್ ಟೈಮನ್ನು ಹೇಳುವಾಗ ನಾವು ಆಟ್ ಅನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿ ಮೈ ಕ್ಲಾಸ್ ಸ್ಟಾರ್ಟ್ಸ್ ಆಟ್ 8 AM. 8 ಗಂಟೆಗೆ ಸರಿಯಾಗಿ ನನ್ನ ಕ್ಲಾಸು, ನನ್ನ ತರಗತಿ ಪ್ರಾರಂಭ ಆಗುತ್ತೆ ಅಂತ ಹೇಳುವಾಗ ಆಟ್ ಅನ್ನು ಉಪಯೋಗ ಮಾಡ್ತೀವಿ. ಮತ್ತೆ ಇನ್ನೂ ಕೆಲವೊಂದು ಉದಾಹರಣೆಗಳು. ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಡೈರೆಕ್ಷನ್. ಅದನ್ನ ದಿಕ್ಕುಗಳನ್ನು ಹೇಳಲಿಕ್ಕೂ ಸಹಿತ ಆಟ್ ಅನ್ನು ಉಪಯೋಗ ಮಾಡ್ತೀವಿ. ದ ಟ್ರೈನ್ ಈಸ್ ಆಟ್ ದ ಪ್ಲಾಟ್ಫಾರ್ಮ್. ಲುಕ್ ಅಟ್ ದ ಪಿಕ್ಚರ್. ಈ ರೀತಿ ಉಪಯೋಗ ಮಾಡ್ತೀವಿ. ಅದೇ ರೀತಿ ಎಫಿಷಿಯನ್ಸಿ, ಯಾವುದೇ ಶಬ್ದದಲ್ಲಿ, ಯಾವುದೇ ಸಬ್ಜೆಕ್ಟ್ನಲ್ಲಿ ನಮಗೆ ನಾಲೆಜ್ ಎಷ್ಟಿದೆ ಅನ್ನೋದನ್ನು ಹೇಳುವಾಗ ನಾವು ಆಟ್ ಅನ್ನು ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್, ಶಿ ಈಸ್ ನಾಟ್ ಗುಡ್ ಆಟ್ ಇಂಗ್ಲಿಷ್. ಸೊ ಈ ರೀತಿ ನಾವು ಹೇಳ್ಬೋದು ವಿಷಯದ ಬಗ್ಗೆ ಮಾತಾಡುವಾಗ. ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಏಜ್. ಹಿ ಡೈಡ್ ಆಟ್ ದ ಏಜ್ ಆಫ್ 70. ಸೊ ಇಲ್ಲಿ ಆಟ್ ದ ಏಜ್ ಆಫ್ ಅಂತ ಇದ್ದೀವಿ. ಏಜ್ ಬಗ್ಗೆ ಮಾತಾಡುವಾಗ, ವಯಸ್ಸಿನ ಬಗ್ಗೆ ಮಾತಾಡುವಾಗ, ಚಿಲ್ಡ್ರನ್ ಆರ್ ಅಡ್ಮಿಟೆಡ್ ಇನ್ ದ ಸ್ಕೂಲ್ ಆಟ್ ದ ಏಜ್ ಆಫ್ 6. ಈ ರೀತಿ ಆಟ್ ಉಪಯೋಗ ಮಾಡ್ತೀವಿ. ನಮಗೆ ಪ್ರಿಪೋಸಿಷನ್ ಅಂತ ಬಂದಾಗ ಬಹಳ ಮುಖ್ಯವಾಗಿ ನಮಗೆ ನೆನಪಾಗೋದು ಇನ್ ಅನ್ನುವಂಥದ್ದು. ಇನ್ ಅನ್ನು ಬಹಳಷ್ಟು ಸಲ ನಾವು ಉಪಯೋಗ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಇನ್ಸೈಡ್. ಇನ್ ಅಂತಂದ್ರೆ ಒಳಗಡೆ ಅನ್ನುವುದನ್ನ ಹೇಳ್ತೀವಿ. ಹಿ ಈಸ್ ಇನ್ ಬ್ಯಾಂಗ್ಳೂರ್, ಶಿ ಈಸ್ ಇನ್ ನರ್ಗುಂದ್. ಆ ರೀತಿ. ಮತ್ತೆ ದೊಡ್ಡ ದೊಡ್ಡ ಊರುಗಳಿಗೆ ನಾವು ಇನ್ ಅಂತೇಳಿ ಉಪಯೋಗ ಮಾಡ್ತೀವಿ. ಹಿ ವಾಸ್ ಬಾರ್ನ್ ಇನ್ ಬ್ಯಾಂಗ್ಳೂರ್, ಹಿ ಈಸ್ ಇನ್ ಬ್ಯಾಂಗ್ಳೂರ್, ಆರ್ ಶಿ ಈಸ್ ಇನ್ ಮುಂಬೈ ಅನ್ನುವಂಥದ್ದು. ಅದರ ಜೊತೆಗೆ ಇಟ್ ಈಸ್ ಯೂಸ್ಡ್ ವಿತ್ ಡೇ ಬ್ರೇಕ್ಸ್. ದಿನಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಟೈಮನ್ನು ಹೇಳುವಾಗ ಇನ್ ಅಂತೇಳಿ ಉಪಯೋಗ ಮಾಡ್ತೀವಿ. ಇನ್ ದ ಮಾರ್ನಿಂಗ್ ಅಂದರೆ ನಿರ್ದಿಷ್ಟವಾದ ಸಮಯವನ್ನು ನಾವು ಇಲ್ಲಿ ಹೇಳ್ತಾ ಇಲ್ಲ. ಬೆಳಿಗ್ಗೆ ಹೊತ್ತು ಅಂತ ಹೇಳುವಾಗ, ಜನರಲ್ ಆಗಿ ಮಾತಾಡುವಾಗ ಅವಾಗ ನಾವು ಇನ್ ಅನ್ನ ಉಪಯೋಗ ಮಾಡ್ತೀವಿ. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್, ಇನ್ ಆನ್ ಅವರ್, ಇನ್ 3 days. ಇವುಗಳೆಲ್ಲ ಉದಾಹರಣೆಗಳು. ಮತ್ತೆ ಇನ್ ಅನ್ನು ಉಪಯೋಗ ಮಾಡುವಂಥದ್ದು, ಇಟ್ ಈಸ್ ಯೂಸ್ಡ್ ವಿತ್ ಸೀಸನ್ಸ್. ಉದಾಹರಣೆಗೆ, ದೆರ್ ಈಸ್ ಎಕ್ಸೆಸಿವ್ ರೇನ್ ಇನ್ ರೇನಿ ಸೀಸನ್, ವಿ ಫೀಲ್ ಕೂಲ್ ಇನ್ ವಿಂಟರ್, ಇನ್ ಸಮರ್. ಆ ರೀತಿ ನಾವು ಹೇಳ್ತೀವಿ. ಸೀಸನ್ಗಳನ್ನು ಉಪಯೋಗ ಮಾಡುವಾಗ ನಾವು ಇನ್ ಅನ್ನುವಂಥ ಶಬ್ದವನ್ನು, ಪ್ರಿಪೋಸಿಷನ್ ಅನ್ನು ಉಪಯೋಗ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಮಂತ್ಸ್. ನಾವು ಯಾವಾಗಿದ್ರೂ ಡೇಟನ್ನು ಹೇಳುವಾಗ ನಾವು ಆನ್ ಅಂತ ಹೇಳಿ ಉಪಯೋಗ ಮಾಡ್ತೀವಿ. ಮತ್ತು ತಿಂಗಳುಗಳನ್ನು ಹೇಳುವಾಗ, ದಿನಗಳನ್ನು ಹೇಳುವಾಗ, ಅಂದರೆ ಎಕ್ಸಾಕ್ಟ್ ಡೇಟ್ ಹೇಳುವಾಗ ನಾವು ಆನ್ ಅಂತ ಉಪಯೋಗ ಮಾಡ್ತೀವಿ. ಆನ್, ಐ ವಾಸ್ ಬಾರ್ನ್ ಆನ್ 1st February ಅಂಥೇಳಿ ಹೇಳ್ಬೋದು. ಆದರೆ ತಿಂಗಳನ್ನು ಹೇಳುವಾಗ ಐ ವಾಸ್ ಬಾರ್ನ್ ಇನ್ ಫೆಬ್ರವರಿ ಅಂತೇಳಿ ಹೇಳಬೇಕಾಗುತ್ತೆ. ತಿಂಗಳನ್ನು ಅಥವಾ ವರ್ಷ ಹೇಳುವಾಗ ನಾವು ಇನ್ ಅನ್ನುವಂಥ ಪ್ರಿಪೋಸಿಷನ್ನ ಉಪಯೋಗ ಮಾಡ್ತೀವಿ. ಉದಾಹರಣೆಗೆ, ಸ್ಕೂಲ್ ರೀಓಪನ್ಡ್ ಇನ್ ಮಾರ್ಚ್, ವಿ ಹ್ಯಾವ್ ಇಂಟರ್ನಲ್ ಎಕ್ಸಾಮ್ ಇನ್ ಏಪ್ರಿಲ್. ಅದೇ ರೀತಿ ವರ್ಷವನ್ನು ಹೇಳುವಾಗೂ ಸಹಿತ, ಹಿ ಪಾಸ್ಡ್ PUC ಇನ್ 2018, ಹಿ ಡೈಡ್ ಇನ್ 1985. ಮತ್ತೆ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಏನಂದ್ರೆ, ಇನ್ ಯಾವಾಗ ಉಪಯೋಗ ಮಾಡಬೇಕು, ಇಂಟು ಯಾವಾಗ ಉಪಯೋಗ ಮಾಡಬೇಕು ಅಂತೇಳಿ. ನೋಡ್ರಿ, ಇನ್ ಅನ್ನುವಂಥದ್ದು ಯಾವಾಗಿದ್ರೂ ಒಳಗೆ ಅಂತೇಳಿ ಹೇಳ್ತಿದ್ದೆ. ಇಂಟು ಅಂತಂದ್ರೆ ಎಲ್ಲೋ ಒಂದು ಕಡೆ ಹೊರಗಡೆಯಿಂದ
ಒಳಗಡೆ ಹೋಗುವಂತ ಈ ಪ್ರೊಸೆಸ್ ಏನಿದೆ ಅದಕ್ಕೆ ಇಂಟು ಅಂತ ಕರಿತೀವಿ. ಉದಾಹರಣೆ ನೋಡಿದ್ರೆ ನಿಮಗೆ ಬಹುಶಃ ನಿಮಗೆ ತಿಳಿಬಹುದೇನೋ. ದ ಬುಕ್ ಈಸ್ ಇನ್ ಮೈ ಬ್ಯಾಗ್ ಅಂದ್ರೆ ನೋಡಿ, ಪುಸ್ತಕ ಈಗಾಗಲೇ ಆ ಬ್ಯಾಗ್ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ಪುಸ್ತಕ ಬ್ಯಾಗ್ ನಲ್ಲಿ ಇದೆ. ಅದನ್ನೇ ನೋಡಿ ಇನ್ನೊಂದು ಉದಾಹರಣೆ, ಶಿ ಪುಟ್ಸ್ ದೀಸ್ ಬುಕ್ಸ್ ಇಂಟು ಮೈ ಬ್ಯಾಗ್. ಇಂಟು ಮೈ ಬ್ಯಾಗ್, ಈಗ ಆ ಪುಸ್ತಕ ಹೊರಗಡೆ ಇದ್ದಂಥ ಪುಸ್ತಕಗಳನ್ನ ಒಳಗಡೆ ಇರುವಂತ ಸಮಯ ಬಂದಿದೆ. ಅಂದ್ರೆ ಇಂಟು ಮೈ ಬ್ಯಾಗ್, ದ ಬುಕ್ಸ್ ಆರ್ ಇನ್ ಮೈ ಬ್ಯಾಗ್ ಅಂತ ಹೇಳಿದೆ. ಶಿ ಈಸ್ ಕೀಪಿಂಗ್ ದ ಬುಕ್ಸ್ ಇಂಟು ಮೈ ಬ್ಯಾಗ್. ಸೊ ಒಳಗಡೆ ಇಡುವಂತ ಸಮಯ, ಆ ಸಮಯ ಅದಕ್ಕೆ ನಾವು ಇಂಟು ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಒಂದು ರೀತಿಯ ಮೂವ್ಮೆಂಟ್ ಇದೆ, ಹೊರಗಡೆಯಿಂದ ಒಳಗಡೆ ಇಡುವಂತ ಒಂದು ಮೂವ್ಮೆಂಟ್. ದ ಬಾಯ್ಸ್ ಆರ್ ಇನ್ ದ ರೂಮ್, ಹುಡುಗರು ರೂಮಿನ ಒಳಗಡೆ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ನಾವು ದ ಬಾಯ್ಸ್ ರ್ಯಾನ್ ಇನ್ ಟು ದ ರೂಮ್, ಹೊರಗಡೆಯಿಂದ ಒಳಗಡೆ ಬರುವಂತ ಒಂದು ಕ್ರಿಯೆ ಇಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಇಂಟು ಅಂತೇಳಿ ಹೇಳ್ತೀವಿ. ಅದೇ ರೀತಿ ದ ಓಲ್ಡ್ ಮ್ಯಾನ್ ಜಂಪ್ಡ್ ಇನ್ ಟು ದ ವೆಲ್. ಜಂಪ್ಡ್ ಇನ್ ಟು ದ ವೆಲ್ ಅಂದ್ರೆ ಹೊರಗಡೆ ಇದ್ದ ಅವನು, ಹಿ ಜಂಪ್ಡ್ ಇನ್ ಟು ದ ವೆಲ್, ಅವನು ಒಳಗಡೆ ಜಿಗಿದ ಅಂತ ಹೇಳುವಾಗ ಇಂಟು ಅಂತೇಳಿ ಉಪಯೋಗ ಮಾಡಬೇಕಾಗುತ್ತೆ. ಸೊ ಇನ್ ಹಾಗೂ ಇಂಟು ಮಧ್ಯೆ ಕನ್ಫ್ಯೂಷನ್ ಬೇಡ. ಅದೇ ರೀತಿ ಆನ್ ಅನ್ನುವಂಥದ್ದು ಬಹಳಷ್ಟು ಸಲ ಕನ್ಫ್ಯೂಸ್ ಆಗುವಂಥ ಒಂದು ಪ್ರಿಪೊಸಿಷನ್ ಇದು. ಅದಕ್ಕೆ ಆನ್ ಅಂತಂದ್ರೆ ನಾವು ನೋಡಿದಂಥ ಮೊದಲನೇ ಎಕ್ಸಾಂಪಲ್ದಲ್ಲೇ ಇತ್ತು, ದ ಬುಕ್ ಈಸ್ ಆನ್ ದ ಡೆಸ್ಕ್ ಅಂತೇಳಿ. ಆನ್ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದ ಸರ್ಫೇಸ್, ಅದರ ಮೇಲ್ಗಡೆ ಇದೆ ಅಂತೇಳಿ ಹೇಳ್ತಾ ಇದ್ದೀವಿ. ದ ಪೆನ್ಸಿಲ್ ಈಸ್ ಆನ್ ದ ಟೇಬಲ್, ದ ಬುಕ್ಸ್ ಆರ್ ಆನ್ ದ ಡೆಸ್ಕ್, ಹಿ ವಾಕ್ಸ್ ಆನ್ ಹಿಸ್ ಫೀಟ್. ಸೊ ಈ ರೀತಿ ಆನ್ ಅನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿ ದಿನಗಳನ್ನ ಹೇಳುವಾಗ, ದಿವಸಗಳನ್ನ ಹೇಳುವಾಗ, ಸೋಮವಾರ ಮಂಗಳವಾರ ಹೇಳುವಾಗ ಆನ್ ಅಂತೇಳಿ ಹೇಳ್ತೀವಿ. ಆನ್ ಮಂಡೇ, ಹಿ ಮೆಟ್ ಮೀ ಆನ್ ವೆನ್ಸ್ಡೇ, ಶಿ ಗೋಸ್ ಟು ಮೈಸೂರ್ ಆನ್ ಸ್ಯಾಟರ್ಡೇ. ಸೊ ದಿವಸಗಳನ್ನು ಹೇಳುವಾಗ, ವಾರದ ದಿವಸಗಳನ್ನು ಹೇಳುವಾಗ ನಾವು ಆನ್ ಅಂತೇಳಿ ಉಪಯೋಗ ಮಾಡ್ತೀವಿ. ಇನ್ನು ಫಾರ್ ಅನ್ನುವಂಥ ಶಬ್ದವನ್ನು ನೋಡಿ, ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಪರ್ಪಸ್. ಯಾವುದೇ ಕೆಲಸವನ್ನು ಹೇಳುವಾಗ ಫಾರ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶಿ ವೆಂಟ್ ಔಟ್ ಫಾರ್ ಶಾಪಿಂಗ್, ಅವಳು ಹೊರಗಡೆ ಹೋದ್ಲು. ಎದಕ್ಕೆ? ಶಾಪಿಂಗ್ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ ಅಂತೇಳಿ. ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಫಿಟ್ನೆಸ್, ಹಿ ಈಸ್ ಫಿಟ್ ಫಾರ್ ಜಾಯ್ನಿಂಗ್ ದ ಆರ್ಮಿ. ಉದಾಹರಣೆಗಳನ್ನು ನೋಡ್ರಿ, ಟೂ ಮಚ್ ಆಫ್ ಈಟಿಂಗ್ ಈಸ್ ಬ್ಯಾಡ್ ಫಾರ್ ಹೆಲ್ತ್, ಆರೋಗ್ಯಕ್ಕೆ ಅಂತೇಳಿ ಹೇಳುವಾಗ ನಾವು ಫಿಟ್ನೆಸ್ ಬಗ್ಗೆ ಮಾತಾಡುವಾಗ ಫಾರ್ ಅನ್ನ ಉಪಯೋಗ ಮಾಡ್ತೀವಿ. ಇದು ಇನ್ನು ಎಕ್ಸ್ಚೇಂಜ್ ಬಗ್ಗೆ ಹೇಳುವಾಗ ನಾವು ಫಾರ್ನ ಉಪಯೋಗ ಮಾಡ್ತೀವಿ. ವಿ ಗೇವ್ 500 rupees ಫಾರ್ ದ ಕೇಕ್. ಅದಕ್ಕೆ, ಕೇಕಿಗೆ ಅಂತ ಹೇಳುವಾಗ ನಾವು ಫಾರ್ ಅಂತೇಳಿ ಉಪಯೋಗ ಮಾಡ್ತೀವಿ. ಐ ಹ್ಯಾವ್ ಬ್ರಾಟ್ 5 apples ಫಾರ್ 20 rupees. ಇನ್ನು ಮತ್ತೆ ನಾವು ನೋಡಬೇಕು ಅಂತಂದ್ರೆ ಫಾರ್ ಯಾವಾಗ ಉಪಯೋಗ ಮಾಡಬೇಕು ಮತ್ತು ಸಿನ್ಸ್ ಯಾವಾಗ ಉಪಯೋಗ ಮಾಡಬೇಕು ಅಂತೇಳಿ. ಫಾರ್ ಯಾವಾಗ ಉಪಯೋಗ ಮಾಡಬೇಕು ಅಂದ್ರೆ ಇದು ಒಂದು ಇಟ್ ಇಂಡಿಕೇಟ್ಸ್ ದ ಪೀರಿಯಡ್ ಆಫ್ ಟೈಮ್. ಆದ್ರೆ ಸಿನ್ಸ್ ಯಾವಾಗ ಅಂತಂದ್ರೆ ಯಾವಾಗ ಸ್ಟಾರ್ಟ್ ಆಗಿ ಮತ್ತೆ ಇನ್ನೂ ಆ ಕೆಲಸ, ಆ ಕಾರ್ಯ ನಡೀತಾ ಇದ್ರೆ ನಾವು ಸಿನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಫಾರ್ ಅನ್ನ ಅದಕ್ಕೆ ಉಪಯೋಗ ಮಾಡೋದಿಲ್ಲ. ನೋಡ್ರಿ, ಇಲ್ಲಿ 2 ಟೇಬಲ್ಗಳನ್ನು ಕೊಟ್ಟಿದ್ದೀವಿ, ಅದರಲ್ಲಿ ನೀವು ನೋಡ್ಬೋದು. ಫಾರ್ ಅನ್ನುವಂಥದ್ದನ್ನ ಫಾರ್ 5 seconds, ಫಾರ್ ಮೆನಿ ಡೇಸ್, ಫಾರ್ ಎ ವೀಕ್ ಅಂತೇಳಿ. ಸಿನ್ಸ್ ಉಪಯೋಗ ಮಾಡುವಾಗ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್ ಶುರುವಾಗಿದ್ದು, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆಯಿಂದ ಇನ್ನೂವರೆಗೂ ನಾನು ನಿನಗೆ ಕಾಯ್ತಾ ಇದ್ದೀನಿ ಅಂತೇಳಿ. ಹಿ ಹ್ಯಾಸ್ ಬೀನ್ ಈಟಿಂಗ್ ಸಿನ್ಸ್ ಮಂಡೇ, ಸೋಮವಾರದಿಂದ ಹಂಗೆ ತಿನ್ನಕತ್ತಾನಾಕಿ ಅವನು ಅಂತ ಹೇಳುವಾಗ ನಾವು ಸಿನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಹಿ ಈಸ್ ಇನ್ ಶ್ರೀನಗರ್ ಸಿನ್ಸ್ ಲಾಸ್ಟ್ ಇಯರ್, ಹೋದ ವರ್ಷದಿಂದ ಇನ್ನೂವರೆಗೂ ಅವನು ಶ್ರೀನಗರದಲ್ಲಿ ಇದ್ದಾನೆ ಅಂತೇಳಿ. ವಿ ಹ್ಯಾವ್ ಬೀನ್ ಇಂಡಿಪೆಂಡೆಂಟ್ ಸಿನ್ಸ್ 1947 ಅಂದ್ರೆ 1947ದಿಂದ ಹಿಡಿದು 1947ರಿಂದ ಹಿಡಿದು ಇಲ್ಲಿಯವರೆಗೂ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡಿರ್ತೀವಿ. ಅಂದ್ರೆ ಇಲ್ಲಿವರೆಗೂ ನಾವು ಸ್ವತಂತ್ರರಾಗೇ ಉಳಿದಿದ್ದೀವಿ ಅಂತೇಳಿ ಹೇಳುವಾಗ. ಹಿ ಹ್ಯಾಸ್ ಬೀನ್ ಕ್ರೈಯಿಂಗ್ ಸಿನ್ಸ್ ಲಾಸ್ಟ್ ನೈಟ್, ನಿನ್ನೆ ರಾತ್ರಿಯಿಂದ ಅವನು ಅಳ್ತಾ ಇದ್ದಾನೆ ಅಂತ ಹೇಳುವಾಗ ಸಿನ್ಸ್ ಅನ್ನ ಉಪಯೋಗ ಮಾಡಬೇಕಾಗುತ್ತೆ. ಇನ್ನು ಟು ಅನ್ನ ಯಾವಾಗ ಉಪಯೋಗ ಮಾಡ್ತೀವಿ ಅಂದ್ರೆ
ಯಾವಾಗ ಅಂತಂದರೆ ಇನ್ ದ ಸೆನ್ಸ್ ಆಫ್ ನಿಯರ್, ಸಮೀಪವನ್ನು ಸೂಚಿಸುವಂಥ ಶಬ್ದಗಳಿಗೆ. ಶಿ ಕೇಮ್ ಟು ಮೀ, ಸ್ಪೀಕ್ ಟು ಮೀ, ಗೋ ಟು ಹಿಮ್, ಟಾಕ್ ಟು ಹರ್. ನೋಡಿ, ಇಲ್ಲಿ ಸಮೀಪ ಅನ್ನುವಂಥದ್ದನ್ನು ಸೂಚಿಸಲಿಕ್ಕೆ ಟು ಅನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಟುವರ್ಡ್ಸ್, ಅದರ ಹತ್ತಿರ ಅಂತ ಹೇಳುವಾಗೂ ಸಹಿತ ನಾವು ಟು ಅನ್ನು ಉಪಯೋಗ ಮಾಡ್ತೀವಿ. ಐ ಸ್ಟ್ರೆಚ್ಡ್ ಮೈ ಹ್ಯಾಂಡ್ಸ್ ಟು ಹೆವನ್, ಐ ಸ್ಟ್ರೆಚ್ಡ್ ಮೈ ಹ್ಯಾಂಡ್ಸ್ ಟು ಹೆವನ್ ಅಂತ ಹೇಳುವಾಗ ನಾವು ಟು ಅನ್ನು ಉಪಯೋಗ ಮಾಡ್ತೀವಿ. ದೇ ಸೆಟ್ ಆಫ್ ಟು ಬ್ಯಾಂಗ್ಳೂರ್. ಟು ಗೆ ಅಂತ ಹೇಳುವಾಗ ಟು ಅನ್ನು ಉಪಯೋಗ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ವಿತ್ ದ ಬಿಲೋ ವರ್ಡ್ಸ್ ಟು ಕಂಪೇರ್. ನೋಡಿ, ಬಹಳ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಟು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಇದು ನಿಮ್ಮ ಡಿಗ್ರಿ ಕ್ಲಾಸ್ಗಳಲ್ಲಿ ಗ್ಯಾರಂಟಿ ಪ್ರಶ್ನೆ ಬಂದೇ ಬರುತ್ತೆ. ಇದು ಯಾವುದು ಅಂತಂದರೆ, ನಾವು ಕೆಲವೊಂದು ಶಬ್ದಗಳನ್ನು ಉಪಯೋಗ ಮಾಡುವಾಗ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಭಾಳಷ್ಟು ಸಲ ತಪ್ಪುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು ಇದನ್ನು. ಯಾಕಂದರೆ ಯಾವುದೇ ಶಬ್ದ, ಯಾವುದೇ ವಾಕ್ಯದಲ್ಲಿ ಸುಪೀರಿಯರ್, ಸೀನಿಯರ್, ಜೂನಿಯರ್, ಪ್ರಿಫರ್ ಈ ರೀತಿ ಇದ್ದು ಅಂದರೆ ಶಬ್ದಗಳು, ಅದರ ಮುಂದೆ ಬರುವಂಥ ಶಬ್ದ ಟು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೈ ಫಾದರ್ ಪ್ರಿಫರ್ಸ್ ಟೀ ಟು ಕಾಫಿ. ನಾವು ಹೆಚ್ಚಾಗಿ ಇಲ್ಲಿ ತಪ್ಪನ್ನು ಮಾಡೋದನ್ನು ನೋಡ್ತೀವಿ. ಏನು ಮಾಡ್ತಾರೆ ಅಂದರೆ, ಮೈ ಫಾದರ್ ಪ್ರಿಫರ್ಸ್ ಟೀ ದ್ಯಾನ್ ಕಾಫಿ ಅಂತೇಳಿ ಬರೆದ್ಬಿಡ್ತಾರೆ. ಅದು ತಪ್ಪು. ಯಾವಾಗಿದ್ರೂ ಪ್ರಿಫರ್, ಸೀನಿಯರ್, ಜೂನಿಯರ್, ಇನ್ಫೀರಿಯರ್, ಸುಪೀರಿಯರ್ ಈ ಶಬ್ದಗಳು ಬಂದಾಗ ನೀವು ಉಪಯೋಗ ಮಾಡುವಂಥದ್ದು ಪ್ರಿಪೋಸಿಷನ್ ಯಾವುದು ಅಂದರೆ ಟು ಆಗಿರಬೇಕು. ಈ ಉದಾಹರಣೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಪರೀಕ್ಷೆಯಲ್ಲಿ ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಒಂದಿಲ್ಲ ಒಂದು ಪ್ರಶ್ನೆ ಕೇಳ್ತಾರೆ. ಜಪಾನ್ electronic goods are superior to those manufactured in other country. Dhoni is junior to Sachin. So junior, senior, superior, inferior ಹಾಗೂ ಪ್ರಿಫರ್ ಇದ್ದಾಗ ನಾವು ಟು ಅನ್ನು ಉಪಯೋಗ ಮಾಡಬೇಕು. ವಿತ್ ಯಾವಾಗ ಉಪಯೋಗ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಕಂಪನಿ, ಜೊತೆ ಅಂತ ಹೇಳುವಾಗ. ಐ ವೆಂಟ್ ವಿತ್ ಅ ಫ್ರೆಂಡ್, ಹಿ ಈಸ್ ವಿತ್ ಮೀ, ಕಮ್ ವಿತ್ ಮೀ. ಅದೇ ರೀತಿ ಇನ್ಸ್ಟ್ರೂಮೆಂಟ್ಸ್, ಕೆಲವೊಂದು ವಸ್ತುಗಳನ್ನು ಉಪಯೋಗ ಮಾಡುವಾಗ ವಿತ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಕಟ್ ಆನ್ ಆ್ಯಪಲ್ ವಿತ್ ನೈಫ್, ಶಿ ಕಿಲ್ಡ್ ಹಿಮ್ ವಿತ್ ಎ ಸೋಲ್ಡ್, ಹಿ ಕಟ್ ಎ ಟ್ರೀ ವಿತ್ ಆಕ್ಸ್. ಮತ್ತೆ ವಿತ್ ಯೂಸ್ ಮಾಡೋದು. ಇದು ಬಿಕಾಸ್ ಅನ್ನುವಂಥ ಶಬ್ದದ ಬದಲಿ ವಿತ್ ಅಂತೇಳಿ ಯೂಸ್ ಮಾಡ್ತೀವಿ. ಯಾವ ಕಾರಣಕ್ಕೆ ಉಪಯೋಗ ಯಾವ ಕಾರಣ ಅನ್ನೋದನ್ನು ಹೇಳುವಾಗ ನಾವು ವಿತ್ ಉಪಯೋಗ ಮಾಡ್ತೀವಿ. ಉದಾಹರಣೆ ನೋಡಿ, ರಮೇಶ್ ಟ್ರೆಂಬಲ್ಡ್ ವಿತ್ ಫಿಯರ್, ರವಿ ಈಸ್ ಇನ್ ಬೆಡ್ ವಿತ್ ಫೀವರ್, ಐ ಆಮ್ ಆಂಗ್ರಿ ವಿತ್ ಹಿಮ್, ನಾಟ್ ಆನ್ ಹಿಮ್. ಓಕೆ, ನಾವು ಕನ್ನಡದಲ್ಲಿ ಹೇಳುವಾಗ ನನಗೆ ನಿನ್ನ ಮೇಲೆ ಸಿಟ್ಟಾಗಿದೆ, ಮೇಲೆ ಅಂತ ಹೇಳ್ತೀವಿ ನಾವು. ಮೇಲೆ ಅಂದರೆ ಆನ್ ಅಂತ ಬರೀಬೇಕು. ಆದರೆ ಇಂಗ್ಲೀಷ್ನಲ್ಲಿ ಅದನ್ನು ಆನ್ ಅಂತ ಹೇಳಲ್ಲ, ವಿತ್ ಅಂತೇಳಿ ಹೇಳಬೇಕು. ಮತ್ತೊಂದು ನಮಗೆ ಕನ್ಫ್ಯೂಸಿಂಗ್ ಶಬ್ದ ಯಾವುದು ಅಂದರೆ, ಬಿಟ್ವೀನ್ ಯಾವಾಗ ಉಪಯೋಗ ಮಾಡಬೇಕು, ಅಮಂಗ್ ಯಾವಾಗ ಉಪಯೋಗ ಮಾಡಬೇಕು. ಸರಳವಾಗಿದೆ ಇದು. ಯಾವಾಗ ನಾವು ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ ಎರಡು ವಸ್ತುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವಾಗ ನಾವು ಬಿಟ್ವೀನ್ ಅನ್ನ ಉಪಯೋಗ ಮಾಡಬೇಕು. ಇಬ್ಬರಿಗಿಂತ ಜಾಸ್ತಿ ವಸ್ತುಗಳು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡುವಾಗ ಅಮಂಗ್ ಅನ್ನುವಂಥದ್ದನ್ನ ಉಪಯೋಗ ಮಾಡಬೇಕು. ಇಬ್ಬರಿದ್ರೆ ಬಿಟ್ವೀನ್ 3, 4, 5, 5,000, 10,000, ಲಕ್ಷ ಎಷ್ಟೇ ಇರಲಿ ಅಮಂಗ್ ಉಪಯೋಗ ಮಾಡಬೇಕು. ಓಕೆ, ಉದಾಹರಣೆ ನೋಡಿ, ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ಫ್ರಾನ್ಸ್ ಅಂಡ್ ಇಟಲಿ. ಬಿಟ್ವೀನ್ ಯಾಕೆ ಬಂತು ಅಂದರೆ, ಕೇವಲ 2 ದೇಶಗಳಿದಾವೆ, ಫ್ರಾನ್ಸ್ ಮತ್ತು ಇಟಲಿ, 2 ದೇಶಗಳಿರೋದ್ರಿಂದ ನಾವು ಬಿಟ್ವೀನ್ ಉಪಯೋಗ ಮಾಡ್ತಾ ಇದ್ದೀವಿ. ದ ಟ್ರೈನ್ ರನ್ಸ್ ಬಿಟ್ವೀನ್ ಧಾರವಾಡ ಆ್ಯಂಡ್ ಮೈಸೂರು. ನೋಡಿ, 2 ಊರುಗಳು, ಧಾರವಾಡ ಮತ್ತು ಮೈಸೂರು, ಅದಕ್ಕೆ ಬಿಟ್ವೀನ್. ಯು ಮೀಟ್ ಮೀ ಬಿಟ್ವೀನ್ 10 and 11 o'clock. ಸೊ ಇಲ್ಲೂ ಸಹಿತ 2 10 ಮತ್ತು 11 ಅಂತ ಹೇಳೋದ್ರಿಂದ ಅದಕ್ಕೆ ಬಿಟ್ವೀನ್ ಅಂತ ಉಪಯೋಗ ಮಾಡ್ತೀವಿ. ಇನ್ನು ಉಳಿದ ಉದಾಹರಣೆಗಳನ್ನು ನೋಡಿ. ದ ಪ್ರಾಪರ್ಟಿ ವಾಸ್ ಡಿವೈಡೆಡ್ ಅಮಂಗ್ 4 sons. ಇಲ್ಲಿ 4 ಜನ ಇರೋದ್ರಿಂದ ಅಮಂಗ್ ಉಪಯೋಗ ಮಾಡ್ತಾ ಇದ್ದೀವಿ. ಸ್ವೀಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಚಿಲ್ಡ್ರನ್.
ಚಿಲ್ಡ್ರನ್ ಅಂತ ಹೇಳಿದ್ದಾರೆ, ಎಷ್ಟು ಜನ ಇದ್ದ ಗೊತ್ತಿಲ್ಲ, ಮೋರ್ ದೆನ್ 2 ಅಂತ ಅನ್ಕೊಂಡು ನಾವು ಅಮಂಗ್ ಅಂತೇಳಿ ಹೇಳ್ತಾ ಇದ್ದೀವಿ. ಲೆಟ್ ಅಸ್ ಡಿವೈಡ್ ದ ಫ್ರೂಟ್ಸ್ ಅಮಂಗ್ ಅವರ್ಸೆಲ್ಸ್. ನಮ್ಮಲ್ಲಿ ಅಂದಾಗ ಎಷ್ಟು ಜನ ಅನ್ನೋದು ಗೊತ್ತಿಲ್ಲ, ಬಹಳ ಜನ ಇದ್ದಾಗ ನಾವು ಅಮಂಗನ್ನ ಉಪಯೋಗ ಮಾಡ್ತೀವಿ. ಅದೇ ರೀತಿ ಬಿಫೋರ್ ಮತ್ತು ಆಫ್ಟರ್ ಬಹಳ ಸರಳವಾಗಿದೆ ಇದು. ಮೊದಲು ಅನ್ನಕ್ಕೆ ಬಿಫೋರ್, ನಂತರ ಅನ್ಲಿಕ್ಕೆ ಆಫ್ಟರ್ ಅನ್ನ ಉಪಯೋಗ ಮಾಡ್ತೀವಿ. ಶಿ ವಾಕ್ಡ್ ಬಿಫೋರ್ ಮೀ, ಶಿ ವಾಕ್ಡ್ ಆಫ್ಟರ್ ಮೀ. ನನಗಿಂತ ಮುಂಚೆ ಅಂದಾಗ ಬಿಫೋರ್, ನನ್ನ ನಂತರ ಅಂದಾಗ ಆಫ್ಟರ್. ದ ಫಂಕ್ಷನ್ ಸ್ಟಾರ್ಟೆಡ್ ಬಿಫೋರ್ 5 o'clock. ದ ಫಂಕ್ಷನ್ ವಿಲ್ ಸ್ಟಾರ್ಟ್ ಆಫ್ಟರ್ 5 o'clock. 5 ಗಂಟೆಯಿಂದ ಮುಂಚೆ ಅಂದಾಗ ಬಿಫೋರ್, 5 ಗಂಟೆ ನಂತರ ಅಂದಾಗ ಆಫ್ಟರ್. ರೀಡ್ ಇಟ್ ಬಿಫೋರ್ ಮೀ, ನನ್ನ ಎದುರಿಗೆ ಓದು. ರೀಡ್ ಇಟ್ ಆಫ್ಟರ್ ಮೀ, ನಾನು ಓದಿದ ಮೇಲೆ ಓದು ಅಂತೇಳಿ. ಆನ್ ಆ್ಯಂಡ್ ಅಪಾನ್, ಇಲ್ಲೂ ಸಹಿತ ಆನ್ ಯಾವಾಗ ಉಪಯೋಗ ಮಾಡಬೇಕು, ಅಪಾನ್ ಯಾವಾಗ ಉಪಯೋಗ ಮಾಡಬೇಕು. ಆನ್ ಯಾವಾಗ ಹೇಳ್ತಾರಂದ್ರೆ ಉಪಯೋಗ ಮಾಡಬೇಕು ಅಂದರೆ, ಆನ್ ಈಸ್ ಜನರಲಿ ಯೂಸ್ಡ್ ಅಬೌಟ್ ಥಿಂಗ್ಸ್ ಅಟ್ ರೆಸ್ಟ್. ಅಂದರೆ ಯಾವುದೇ ಒಂದು ವಸ್ತು ಅದು ನಿಂತಿದ್ದಾಗ ಅದಕ್ಕೆ ಆನ್ ಅಂತೇಳಿ ಉಪಯೋಗ ಮಾಡ್ತೀವಿ. ಅಮರ್ ಸ್ಯಾಟ್ ಆನ್ ದ ಬೈಕ್, ಬೈಕ್ ಈಗ ನಿಂತಿದೆ, ಅದಕ್ಕೆ ಅಮರ್ ಸ್ಯಾಟ್ ಆನ್ ದ ಬೈಕ್ ಅಂತೇಳಿ ಹೇಳ್ತಾ ಇದ್ದೀವಿ. ಶಿ ಹ್ಯಾಸ್ ಫಾಲನ್ ಆನ್ ದ ಫ್ಲೋರ್, ಆನ್ ದ ಗ್ರೌಂಡ್ ಅಥವಾ ಆನ್ ದ ಫ್ಲೋರ್. ಅದೇ ರೀತಿ ಅಪಾನ್ ಯಾವಾಗ ಉಪಯೋಗ ಮಾಡ್ತೀವಿ ಅಂದರೆ, ಯಾವಾಗ ಯಾವುದೇ ವಸ್ತು ಕ್ರಿಯೆಯಲ್ಲಿ ತೊಡಗಿದ್ದಾಗ ಅಪಾನ್ ಯೂಸ್ ಮಾಡ್ತೀವಿ. ಉದಾಹರಣೆ ನೋಡಿ, ಸಾವಿತ್ರಿ ಜಂಪ್ಡ್ ಅಪಾನ್ ದ ವಾಲ್. ಜಂಪ್ಡ್ ಅಪಾನ್ ದ ವಾಲ್ ಅಂದರೆ ಓವರ್ ದ ವಾಲ್, ಅಪಾನ್ ದ ವಾಲ್ ಅಂತೇಳಿ ಉಪಯೋಗ ಮಾಡ್ತೀವಿ. ಅಂದರೆ ಇಲ್ಲಿ ಕ್ರಿಯೆ ನಡೀತಾ ಇದೆ. ದ ಕ್ಯಾಟ್ ಜಂಪ್ಡ್ ಅಪಾನ್ ದ ಟ್ರೀ. ಓವರ್ ಆ್ಯಂಡ್ ಅಂಡರ್, ಓವರ್ ಯಾವಾಗ ಉಪಯೋಗ ಮಾಡ್ತೀವಿ ಅಂದರೆ, ಇದು ಹೈಯರ್ ದೆನ್ ಕವರಿಂಗ್ ಆನ್ ದ ಅದರ್ ಸೈಡ್. ಅಂದರೆ ಅದನ್ನು ಮುಟ್ಟಲಾರದೆ ಮೇಲ್ಗಡೆ ಹೋದರೆ ಓವರ್ ಅಂತೇಳಿ ಕರಿತೀವಿ. ಯಾವುದೇ ಒಂದು ವಸ್ತುವಿನ ಮೇಲ್ಗಡೆ ಅಂದರೆ ಅದರ ಮೇಲೆ ಮುಟ್ಟಲಾರದೆ ಮೇಲ್ಗಡೆ ಹೋದರೆ ಓವರ್ ಅಂತೇಳಿ ಕರಿತೀವಿ. ದ ಬ್ರಿಡ್ಜ್ ಈಸ್ ಓವರ್ ದ ರಿವರ್. ರಿವರ್ನ ಮುಟ್ತಾ ಇಲ್ಲ, ಇದು ನದಿಯನ್ನು ಮುಟ್ಟಲಾರದೆ ಮೇಲ್ಗಡೆ ಇದೆ ಅಂತ ಹೇಳುವಾಗ ಓವರ್ನ ಉಪಯೋಗ ಮಾಡ್ತಾ ಇದ್ದೀವಿ. ದ ಟ್ರೈನ್ ಈಸ್ ಪಾಸಿಂಗ್ ಓವರ್ ದ ಬ್ರಿಡ್ಜ್. ಹಿ ಕೇಮ್ ವಿತ್ ಅನ್ ಅಂಬ್ರೆಲಾ ಓವರ್ ಹಿಸ್ ಹೆಡ್. ಓಕೆ, ಸೊ ಅಂಬ್ರೆಲಾ ತಲೆಯಿಂದ ಮೇಲ್ಗಡೆ ಇದೆ, ಅದನ್ನು ಮುಟ್ತಾ ಇಲ್ಲ, ಓವರ್ ಅಂತೇಳಿ ಉಪಯೋಗ ಮಾಡ್ತೀವಿ. ಅಂಡರ್ ಯಾವಾಗ ಅಂತಂದರೆ, ದ ಟ್ರೈನ್ ಈಸ್ ಪಾಸಿಂಗ್ ಅಂಡರ್ ದ ಬ್ರಿಡ್ಜ್. ಅದೇ ರೀತಿ ಕೆಳಗಡೆ ಅಂತ ಹೇಳುವಾಗ ರವಿ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಅಪ್ ಅನ್ನುವಂಥದ್ದು ಮತ್ತೊಂದು ಪ್ರಿಪೊಸಿಷನ್. ಇದು ಮೇಲ್ಗಡೆ ಅಂತ ಹೇಳುವಾಗ, ಇದು ಮೇಲ್ಗಡೆ, ಕೆಳಗಡೆಯಿಂದ ಮೇಲ್ಗಡೆ ಅಂತ ಹೇಳುವಾಗ, ಕೆಳಗಿಂದ ಮೇಲೆ ಅಂತ ಹೇಳುವಾಗ ಅಪ್ ಅನ್ನ ಯೂಸ್ ಮಾಡ್ತೀವಿ. ಸುರೇಶ್ ಕ್ಲೈಂಬ್ಡ್ ಅಪ್ ದ ಮೌಂಟೇನ್. ಅದರ ಅರ್ಥ ಏನು ಅಂದರೆ, ಅವನು ಕೆಳಗಡೆ ಇದ್ದ, ಅಲ್ಲಿಂದ ಮೇಲ್ಗಡೆ ಹತ್ತಿದ ಅಂತ ಹೇಳುವಾಗ ಅಪ್ ಅಂತೇಳಿ ಉಪಯೋಗ ಮಾಡ್ತೀವಿ. ಐ ಕ್ಲೈಂಬ್ಡ್ ಅಪ್ ದ ಲ್ಯಾಡರ್. ಲ್ಯಾಡರ್ ಅಂದರೆ ಹಗ್ಗ. ಆ ಹಗ್ಗವನ್ನು ನಾನು ಹತ್ತಿದೆ ಅಂದರೆ ಕೆಳಗಡೆಯಿಂದ ಆ ಹಗ್ಗವನ್ನು ಮೇಲ್ಗಡೆ ಅಪ್. ಐ ವೆಂಟ್, ಐ ಕ್ಲೈಂಬ್ಡ್. ಅಬೌವ್ ಆ್ಯಂಡ್ ಬಿಲೋ. ಅಬೌವ್ ಈಸ್ ಯೂಸ್ ಟು ಇಂಡಿಕೇಟ್ ಹೈಯರ್ ದ್ಯಾನ್. ದ ಸ್ಕೈ ಈಸ್ ಅಬೌವ್ ಅಸ್ ಅಂದರೆ ಮೇಲ್ಗಡೆ, ನಮ್ಮ ನಿಲುಕಲಾರ್ದಷ್ಟು ಮೇಲ್ಗಡೆ ಇದೆ ಅದು. ಡೋಂಟ್ ರೈಟ್ ಅಬೌವ್ ದಿಸ್ ಲೈನ್. ಈ ಲೈನಿನ ಮೇಲ್ಗಡೆ ಏನು ಬರಿಬೇಡಿ ಅಂತೇಳಿ, ಮೇಲೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಪ್ಲೀಸ್ ರೈಟ್ ಬಿಲೋ ದಿಸ್ ಲೈನ್. ಕೆಳಗಡೆ, ಬಿಲೋ ಅಂದರೆ ಕೆಳಗಡೆ. ಮೈ ಕ್ವಾಲಿಫಿಕೇಶನ್ ಈಸ್ ಬಿಲೋ ಯುವರ್ಸ್. ಅಕ್ರಾಸ್ ಬಹಳ ಮುಖ್ಯವಾಗಿದ್ದು ಇದೊಂದು. ಅಕ್ರಾಸ್ ಅಂತಂದರೆ ಒಂದು ಸೈಡ್ನಿಂದ ಇನ್ನೊಂದು ಸೈಡ್ಗೆ ಹೋಗೋದಕ್ಕೆ ಅಕ್ರಾಸ್ ಅಂತೇಳಿ ಹೇಳ್ತೀವಿ. ಅಲ್ಲಿಂದ ಇಲ್ಲಿಯವರೆಗೆ ಅಂತ ಹೇಳಲಿಕ್ಕೆ ಅಕ್ರಾಸ್ ಅನ್ನ ಉಪಯೋಗ ಮಾಡ್ತೀವಿ. ಉದಾಹರಣೆಗೆ, ರಮೇಶ್ ಸ್ವಿಮ್ಸ್ ಅಕ್ರಾಸ್ ದ ರಿವರ್ ಅಂದರೆ ಈ ಭಾಗದಿಂದ, ನದಿಯ ಈ ದಡದಿಂದ ಆ ದಡಕ್ಕೆ ಹೋದರೆ ಅಕ್ರಾಸ್ ದ ರಿವರ್ ಅಂತೇಳಿ ಹೇಳ್ತೀವಿ. ದೆ ಬಿಲ್ಟ್ ಎ ಬ್ರಿಡ್ಜ್ ಅಕ್ರಾಸ್ ದ ರಿವರ್. ದ ಕಿಡ್ ರ್ಯಾನ್ ಅಕ್ರಾಸ್ ದ ರೋಡ್. ಆ ರಸ್ತೆಯ ಈ ಭಾಗದಿಂದ ಆ ಭಾಗಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋದ ಆ ಹುಡುಗ ಅಂತ ಹೇಳುವಾಗ ಅಕ್ರಾಸ್ ಅನ್ನ ಉಪಯೋಗ ಮಾಡ್ತೀವಿ. ಇನ್ನೊಂದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದ್ದು ಬೈ ಅನ್ನುವಂಥದ್ದು. ಇದು ಬೈ ಅಂತಂದ್ರೆ ಒಂದನೇದು ಪಕ್ಕದಲ್ಲಿ ಅಂತ ಹೇಳುವಾಗ, ಬಿಸೈಡ್ ಅಂತ ಹೇಳುವಾಗ ಬೈ ಅಂತೇಳಿ ಹೇಳ್ಬೋದು. ಸಿಟ್ ಬೈ ಮೀ. ಸಿಟ್ ಬೈ ಮೀ ಅಂದ್ರೆ ನನ್ನ ಪಕ್ಕದಲ್ಲಿ ಕುಳಿತುಕೋ. ದ ಸ್ಟೂಡೆಂಟ್ಸ್ ಕಮ್ ಟು ಕಾಲೇಜ್ ಬೈ ಬಸ್. ಇದು ಬಹಳ ಮುಖ್ಯವಾಗಿದ್ದು. ಇದು ಪರೀಕ್ಷೆಯಲ್ಲಿ ಇವೆರಡು ಕೊನೆಯದಾಗಿರುವಂಥದ್ದು ಯಾವುದಾದ್ರೂ ಒಂದು ಕೇಳಿರ್ತಾರೆ. ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್. ನೋಡಿ, ನಾವೇನು ಅನ್ಕೊಂಡ್ಬಿಡ್ತೀವಿ,
ವಿದ್ಯಾರ್ಥಿಗಳು ಕಾಲೇಜಿಗೆ ಬಸ್ಸಿನಲ್ಲಿ ಬಂದರು. ಇದು ಕನ್ನಡದಲ್ಲಿ ಹೇಳೋದು. ಬಸ್ಸಿನಲ್ಲಿ ಅಂದ್ರೆ ಇನ್ ದ ಬಸ್ ಆಗ್ಬೇಕಾಗಿತ್ತು, ಆದರೆ ಇಂಗ್ಲಿಷ್ನಲ್ಲಿ ಇನ್ ದ ಬಸ್ ಅಲ್ಲ, ಬೈ ದ ಬಸ್ ಅಂತೇಳಿ ಕರೀತಾರೆ. ಅದೇ ರೀತಿ ವಾಟ್ ಈಸ್ ದ ಟೈಮ್ ಇನ್ ಯುವರ್ ವಾಚ್ ಅಲ್ಲ. ನಾವು ಕನ್ನಡದಲ್ಲಿ ಏನ್ ಕೇಳ್ತೀವಿ, ನಿನ್ನ ವಾಚಿನಲ್ಲಿ ಟೈಮ್ ಎಷ್ಟಾಗಿದೆ, ನಿನ್ನ ಗಡಿಯಾರದಲ್ಲಿ, ಅಂದ್ರೆ ಇನ್ ಯುವರ್ ವಾಚ್ ಆಗ್ಬೇಕಾಗಿತ್ತು, ಆದ್ರೆ ಇಂಗ್ಲಿಷ್ನಲ್ಲಿ ಬೈ ಯುವರ್ ವಾಚ್ ಅಂತೇಳಿ ಕರೀತಾರೆ. ಸೊ ಇವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್. ಅದೇ ರೀತಿ ಇದನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಉಪಯೋಗ ಮಾಡುವಾಗ ಬೈ ಅನ್ನ ಉಪಯೋಗ ಮಾಡ್ತೀವಿ. ದ ಸ್ನೇಕ್ ವಾಸ್ ಕಿಲ್ಡ್ ಬೈ ಮೀ. ಆಕ್ಟಿವ್ ವಾಯ್ಸ್ ನಲ್ಲಿ ಅಲ್ಲ, ಪ್ಯಾಸಿವ್ ವಾಯ್ಸ್ ನಲ್ಲಿ ಇದನ್ನ ಉಪಯೋಗ ಮಾಡ್ತೀವಿ. ರಾವಣ ವಾಸ್ ಕಿಲ್ಡ್ ಬೈ ರಾಮ. ದ ಲೆಟರ್ ವಾಸ್ ರಿಟನ್ ಬೈ ಮೀ ಆರ್ ದ ಲೆಟರ್ ವಾಸ್ ರಿಟನ್ ಬೈ ಹರ್. ಇನ್ನು ಆಫ್ ಮತ್ತು ಆಫ್, ಓ ಎಫ್ ಮತ್ತು ಓ ಡಬಲ್ ಎಫ್, ಇದರ ಮಧ್ಯೆ ಇರುವಂತ ಡಿಫರೆನ್ಸ್ ಏನು ಅನ್ನೋದನ್ನ ನೋಡೋಣ. ಗಾಂಧಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಮಾಧವಿ ಈಸ್ ಫಾಂಡ್ ಆಫ್ ಮ್ಯೂಸಿಕ್. ನೋಡಿ, ಇದು ಪರೀಕ್ಷೆಯಲ್ಲಿ ಬಹಳ ಸಲ ಕೇಳಿದ್ದಾರೆ. ಫಾಂಡ್ ಆಫ್, ಐ ಆಮ್ ಫಾಂಡ್ ಆಫ್ ಐಸ್ ಕ್ರೀಮ್. ಶಿ ಈಸ್ ಫಾಂಡ್ ಆಫ್ ಮ್ಯೂಸಿಕ್. ಆ ರೀತಿ ಪ್ರಶ್ನೆ ಪದೇ ಪದೇ ಕೇಳ್ತಾರೆ. ಫಾಂಡ್ ಅಂತ ಬಂದಾಗ ನೆಕ್ಸ್ಟ್ ಆಫ್ ಅಂತೇಳಿ ಬರಬೇಕು. ಸೊ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಇನ್ನೊಂದು ಆಫ್, ಓ ಡಬಲ್ ಎಫ್ ಅಂದಾಗ, ವಿ ಡ್ರೋ ದೆಮ್ ಆಫ್ ದ ಸಿ. ಆಫ್, ಓ ಡಬಲ್ ಎಫ್ ಅಂತಂದ್ರೆ ಅದರಿಂದ ಹೊರಗಡೆ ಕಳಿಸಿದೀವಿ ಅಂತೇಳಿ. ಶಿ ಫೆಲ್ ಆಫ್ ಹರ್ ಚೇರ್. ಆ ಚೇರ್ನಿಂದ ಅವಳು ಬಿದ್ಲು ಅಂತೇಳಿ, ಅದರಿಂದ ಹೊರಗಡೆ ಬಂದ್ಲು ಅಂತ. ದ ಏರೋಪ್ಲೇನ್ ಟುಕ್ ಆಫ್ ಆನ್ ಟೈಮ್. ಟೇಕ್ ಆಫ್ ಅಂತ ಏನು ಕರಿತೀವಿ, ಓ ಡಬಲ್ ಎಫ್. ಟುಕ್ ಆಫ್ ಪಾಸ್ಟ್ ಟೆನ್ಸ್ ಅದು. ಆಫ್ ಅನ್ನುವಂಥದ್ದು ಓ ಡಬಲ್ ಎಫ್ ಅಂದ್ರೆ ಅದು ಹಾರಿತು, ಮೇಲ್ಗಡೆ ಹಾರ್ತು ಅಂತೇಳಿ. ಸೊ ಇಷ್ಟು ವಿಷಯಗಳು ನಾವು ಇವತ್ತು ಪ್ರಿಪೋಸಿಷನ್ಸ್ ಬಗ್ಗೆ ತಿಳಿದುಕೊಂಡ್ವಿ. ಈ ಪ್ರಿಪೋಸಿಷನ್ಸ್ ಒಂದು ವಿಷಯ ನಿಮಗೆ ಹೇಳಬೇಕು. ಪ್ರಿಪೋಸಿಷನ್ಸ್ ಬಹುಶಃ ಇಂಗ್ಲಿಷ್ ಗ್ರಾಮರ್ನ ಕಲಿಯುವಾಗ ಎಲ್ಲ ವಿಷಯಗಳಲ್ಲೂ ಆರ್ಟಿಕಲ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಇರುತ್ತೆ. ಯಾಕಂದ್ರೆ ಇರೋದೇ ಮೂರು ಆರ್ಟಿಕಲ್, ಕೇವಲ 3 ಆರ್ಟಿಕಲ್ಗಳಿದ್ದಾವೆ. ಸೊ ಹೀಗಾಗಿ ಅಲ್ಲಿ ಕನ್ಫ್ಯೂಷನ್ ಕಡಿಮೆ ಅಂತ ಅನ್ಕೊಂಡಿದ್ದೀವಿ. ಆದರೆ ನಾವು ಭಾರತೀಯರಾಗಿ ನಾನು ನೋಡಿದಂಥ ಒಂದು ವಿಷಯ ಏನು ಅಂತಂದ್ರೆ, ನಾವು ಇಂಗ್ಲಿಷ್ ಭಾಷೆಯನ್ನ ಮಾತಾಡುವಾಗ ಹೆಚ್ಚಾಗಿ ಮಾಡುವಂಥ ಮಿಸ್ಟೇಕ್ಸ್ ಏನಿರ್ತವೆ, ಎರರ್ಸ್ ಏನಿರ್ತವೆ, ಅದು ಇನ್ ಕೇಸ್ ಆಫ್ ಪ್ರಿಪೋಸಿಷನ್ಸ್ ಇರುತ್ತೆ. ಸೊ ದಯವಿಟ್ಟು ಪ್ರಿಪೋಸಿಷನ್ಸ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ 100ಕ್ಕೆ 100 ಅಂಕಗಳನ್ನು ಗಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ಈ ಉಳಿದ ವಿಷಯಗಳು ಏನಿದಾವಲ್ಲ, ಸಿನಾನಿಮು, ಆಂಟೋನಿಮು, ಅಥವಾ ನಿಮಗೆ ಇರುವಂಥ ಉಳಿದಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಅಥವಾ ಆರ್ಟಿಕಲ್ಸ್ ಇರ್ಬೋದು, ಅಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವುದು ಬಹಳ ಸುಲಭವಾದಂಥ ಕೆಲಸ. ಆದರೆ ಪ್ರಿಪೋಸಿಷನ್ಸ್ ಅಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಬೇಕು ಅಂದರೆ ಪದೇ ಪದೇ ನೀವು ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಪ್ರಿಪೋಸಿಷನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಈಗ ಕೊಟ್ಟಿರುವಂಥ ಮಾಹಿತಿ ಬಹುಶಃ ತಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.